ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿರೋ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋ ಬಂದು ಊರಿಂದ ಬಂದ ಮೇಲೆ ಪಿತೃಪಕ್ಷ ಎಲ್ಲ ಮುಗಿಸ್ಕೊಂಡು ಏನೆಲ್ಲ ಆಯಿತು ಅನ್ನೋದು ಒಂದು 3-4 ದಿನದ ಲಾಗು ಇದಾಗಿರುತ್ತೆ. ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಗಳಷ್ಟೇ, ಜಾಸ್ತಿ ಲೆಂತಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಬ್ಯುಸಿ ಇದೆ. ಅದರಿಂದ ಇವತ್ತಿನ ವಿಡಿಯೋ ಒಂದು 3-4 ದಿನದ ವಿಡಿಯೋ ಆಗಿರುತ್ತೆ. ಪಿತೃಪಕ್ಷ ಪೂಜೆ ಮುಗಿಸ್ಕೊಂಡು ಬಂದ ನೈಟ್ ಲಾಗು ಇದು. ನೈಟು ಊಟಕ್ಕೆ ಬಂದು ನಾನು ದೋಸೆ ಇಟ್ಟಿತ್ತು, ಸ್ವಲ್ಪನೇ ಇತ್ತು. ಅತ್ತಿಗೆ ಸ್ವಲ್ಪ ಅಕ್ಕಿ ಹಸಿಟ್ಟೆಲ್ಲ ಮಿಕ್ಸ್ ಮಾಡಿ ರೊಟ್ಟಿ ಥರ ಮಾಡಿದೆ. ಅಲ್ಲಿಂದನೇ ಕಾಳುಗೊಜ್ಜು ತೊಗೊಂಬಂದಿದೆ ಮತ್ತು ವಡೆ ಕೂಡ ಕೊಟ್ಟಿದ್ದು. ಕಾಳುಗೊಜ್ಜು, ವಡೆ, ಅಕ್ಕಿ ರೊಟ್ಟಿ ನೈಟ್ ಊಟಕ್ಕೆ ಮಾಡಿದ್ದೆ. ರೊಟ್ಟಿ ಹಾಕ್ತಾಯಿದ್ದೀನಿ, ಎಲ್ರಿಗೂ ಕೂಡ ಹಾಕ್ಕೊಟ್ಟಿದ್ದೀನಿ, ತಿಂತಾಯಿದ್ದಾರೆ. ರೊಟ್ಟಿಗೆ ಚೆನ್ನಾಗಿರುತ್ತೆ. ಹಾಂ ಇದು ಚೆನ್ನಾಗಿರುತ್ತೆ. ಈ ವಿಡಿಯೋ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು, ಅಂದರೆ ಸೋಮವಾರ. ನವರಾತ್ರಿ ಕೂಡ ಶುರುವಾಗಿದೆ. ನಮ್ಮ ಮನೇಲೂ ಕೂಡ ಪೂಜೆ ಶುರುವಾಗಿದೆ. ನವರಾತ್ರಿ ಪೂಜೆ ವರ್ಷ ಪೂಜೆ ಇದ್ದೇ ಇರುತ್ತೆ. ನವರಾತ್ರಿ ಪೂಜೆ ನಮ್ಮ ಮನೇಲಿ ಈ ವರ್ಷ ಕೂಡ ನವರಾತ್ರಿ ಪೂಜೆ ಶುರು ಮಾಡಿದ್ದೀನಿ. ಆದರೆ ವರ್ಷ ಬೆಳಗ್ಗೆ ಮಾಡ್ತಾಯಿದ್ದೆ. ಈ ವರ್ಷ ಬೆಳಗ್ಗೆ ಮಾಡೋಕ್ಕಾಗ್ತಾಯಿಲ್ಲ, ಏಕೆಂದರೆ ಮಕ್ಕಳನ್ನ ಬೇಗ ಬಿಡಬೇಕಾಗಿದೆ. ಸ್ವಲ್ಪ ಲೇಟ್ ಆಗ್ತಾ ಇರೋದ್ರಿಂದ ಈವ್ನಿಂಗ್ ಪೂಜೆ ಮಾಡ್ತಾಯಿದ್ದೀನಿ ಈ ವರ್ಷ. ಅದೇ ರೀತಿ ಪೂಜೆ ಆಗ್ತಾಯಿದೆ ಮನೇಲಿ, ನವರಾತ್ರಿ ಪೂಜೆ. ಆ ವಿಡಿಯೋಗಳೆಲ್ಲ ನಾನು ಶೇರ್ ಮಾಡ್ಕೋತಾ ಇಲ್ಲ. ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು. ಮಗಳದು ಲಾಸ್ಟ್ ಡೇ ಎಕ್ಸಾಮ್ ಇವತ್ತು. ಅವಳು ಕೂಡ ಎಕ್ಸಾಮ್ಗೆ ಹೋಗ್ತಾ ಇದ್ದಾಳೆ, ರೆಡಿ ಆಗಿದ್ದಾಳೆ, ಹೋಗ್ತಾ ಇದ್ದಾಳೆ. ಇವತ್ತು ಲಾಸ್ಟ್ ಎಕ್ಸಾಮು. ಇವತ್ತು ಬಂದು ಗುರುವಾರ. ಲಾಸ್ಟ್ ಸೈನ್ ಬರಬೇಕು. ಲಾಸ್ಟ್ ಎಕ್ಸಾಮ್, ಲಾಸ್ಟ್ ಸೈನು. ಮತ್ತು ಇವತ್ತು ಲೇಟಾಗಿ ಬಾ ಅಂತ ಹೇಳ್ತಾ ಇದ್ದಾಳೆ ಕುಸಿಗೌಡ. ಫ್ರೆಂಡ್ಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂತೆ ಲಾಸ್ಟ್ ಡೇ. ಅದರಿಂದ ಮತ್ತು 10 days ಲೀವ್ ಕೂಡ ಹೇಳಿದ್ದಾರೆ ಆಲ್ರೆಡಿ. 10 days ತಾನೆ? 14 days ಫುಲ್ ಎಂಜಾಯ್. ಇವತ್ತು ಲಾಸ್ಟ್, ನಾಳೆಯಿಂದ ಫುಲ್ ಎಂಜಾಯ್. ಖುಷಿಗೋಡ ಬೆಳಗ್ಗೆನೇ ಎದ್ದು ಸುಸ್ತಾಗ್ಬಿಟ್ಟು ಹೋಗಿ ಮಲ್ಕೊಬಿಡ್ತೀನಿ ನಾನು. ತಿಂಡಿ ಆಯಿತು. ತಿಂಡಿ ಪನ್ನೀರ್ ಬಾತ್ ಮಾಡಿದ್ದೆ, ತಿಂದು ಆಯಿತು. ಇವಾಗ ಬಿಟ್ಬಿಟ್ಟು ಬರೋಣ ಅಂತ ಹೊರಟಿದೆ. ಹಾಗೆ ವಿಡಿಯೋ ಮಾಡೋಣ ಅಂತ ಶುರು ಮಾಡಿದೆ. ಓಕೆ, ಆಲ್ ದ ಬೆಸ್ಟ್ ಖುಷಿಗೋಡ. ಥ್ಯಾಂಕ್ ಯು. ಚೆನ್ನಾಗಿ ಮಾಡು ಎಕ್ಸಾಮು. ನಾನು ಒಂದ್ಸತಿ ನಮ್ಮಮ್ಮ ಬಿಟ್ಟು ಆಲ್ ದ ಬೆಸ್ಟ್ ಅಂದರು. ನಾನು ಸೇಫ್ ಟು ಯು ಅಂತ ಇದ್ದೀನಿ. ನಾನು ಎಕ್ಸಾಮ್ ಬರಿತೀನಿ ಮನೇಲಿ. ಅಲ್ಲ, ಬೇರೆಯವ್ರಿಗೆ ಹೇಳಿ ಅಭ್ಯಾಸ ಆಗ್ತಿತ್ತಲ್ಲ. ಓಕೆ ಬಾ. ಓಕೆ, ಮಗಳನ್ನ ಬಿಟ್ಬಿಟ್ಟು ಬರ್ತೀನಿ, ಆಮೇಲೆ ಸಿಗ್ತೀನಿ. ನೋಡಿ, ಮಗಳನ್ನ ಬಿಟ್ಬಿಟ್ಟು ಬಂದೆ, ಸ್ಕೂಲ್ಗೆ ಬಿಟ್ಬಿಟ್ಟು ಬಂದು ನಾಷ್ಟ ತಿಂದಾಯಿತು. ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ಒಂದು ಬ್ಲೌಸ್ ವರ್ಕ್ ಇತ್ತು, ಹಾಕಿದ್ದೀನಿ. ಬನ್ನಿ ತೋರಿಸ್ತೀನಿ ವರ್ಕ್ ಹೇಗಿದೆ ಅನ್ನೋದನ್ನ. ನೋಡಿ, ಇವಾಗ ತಾನೇ ಹಾಕಿದೆ. 2 ಲೇಯರ್ ಆಗಿದೆ. ಇವಾಗ ಇನ್ನೊಂದು ಲೇಯರ್ ಫಿನಿಶ್ ಆಗ್ತಾಯಿದೆ. ಫುಲ್ ಫಿನಿಶ್ ಆದಮೇಲೆ ತೋರಿಸ್ತೀನಿ ಹೇಗಿದೆ ಅಂತ. ಸಿಂಪಲ್ ಆದಂಥ ಡಿಸೈನು. ಬ್ಯಾಕು ಸ್ಲೀವಿಗೆ ಮಾತ್ರ ಗ್ರ್ಯಾಂಡ್ ಆಗಿದೆ. ಅದರಿಂದ ಅವ್ರು ಅದೇ ಚೂಸ್ ಮಾಡಿದರು, ಅದನ್ನೇ ಹಾಕ್ತಾಯಿದ್ದೀನಿ. ಫಿನಿಶ್ ಆಯಿತು, ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅವ್ರ ಅಮ್ಮನ ಹತ್ರ ಇಸ್ಕೊಂಡಿರೋದು. ನೀವು ಫೋಟೋ ತಗೋತಾ ಇದ್ದೀರಲ್ಲ. ಮಗಳದ್ದು ಇವತ್ತು ಲಾಸ್ಟ್ ಎಕ್ಸಾಮ್ ಅಲ್ವಾ, ಫ್ರೆಂಡ್ಸ್ಗಳೆಲ್ಲ ಸೇರಿ ಸ್ನ್ಯಾಕ್ಸ್ ಪಾರ್ಟಿ ಮಾಡಕ್ಕೆ ಕೂತಿದ್ದಾರೆ. ಇರ ಹಂಗೆ ಇರು. ಅವಳು ನೋಡಲ್ಲ. ಅವಳು ಹಾಲಿಡೇ ಸಿಕ್ಬಿಡ್ತು. ಎಷ್ಟು ದಿನ ನಿಂಗೆ? ಯಾವತ್ತು ಹೋಗ್ಬೇಕು? 6th ಹೋಗ್ಬೇಕಾ? 11th ಹೋಗ್ಬೇಕಾ ನೀನು? ಅವಳಿಗೂ ಖುಷಿ.
ಎಕ್ಸಾಮ್ ಮುಗೀತು, ಖುಷಿಗೌಡಗೆ ರಜಾ ಬಂತು. ಇನ್ನೊಂದು ಮಿಸ್ ಪಕ್ಕ ಬನ್ರಿ ಇಲ್ಲಿ. ಶಿವು ಬಂಗಾರು, ಶಿವು ಶಿವು ಬಂಗಾರು. ಬರಲಿ ನೀಲೋ ಶಿವು. ಊಟ ಆಗ್ತಾ ಇದೆ. ಅಕ್ಕ ಇನ್ಮೇಲೆ ಮನೇಲೇ ಇರ್ತಾಳೆ. ಅಕ್ಕಗೆ ಜೈ. ಖುಷಿ ಅಕ್ಕಗೆ ಜೈ. ಓಟ್ ಮಾಡಿ ಟೆಸ್ಟಿಂಗ್ ಮಾಡ್ಕೊಂಡು ಬಂದು ಆಟ ಆಡಕ್ಕೆ ಹೋಗ್ತೀನಿ ನಾನು. ಊಟ ಮಾಡಲ್ವಾ? ಮಾಡ್ತೀನಿ. ನೋಡಿ ಖುಷಿಗೌಡ ರೆಡಿ ಆಗಿಬಿಟ್ಟು ಊಟ ಮಾಡ್ತಾ ಇದ್ದಾರೆ ಆಚೆ ಆಟ ಆಡೋಕ್ಕೆ ಹೋಗೋಕ್ಕೆ. ನಾಳೆಯಿಂದ ಫುಲ್ ಎಂಜಾಯ್. ನಾಳೆಯಿಂದ ಏನು, ಇವಾಗಲಿಂದನೇ ಎಂಜಾಯ್. ಇನ್ನ ಭಯ ಏನಕ್ಕೆ? ರಿಸಲ್ಟ್ ರಿಸಲ್ಟ್ ಇನ್ನೂ ಸ್ಕೂಲ್ ಓಪನ್ ಮಾಡೋಕ್ಕೆ ತಾನೆ. ಭಯ ಇರಬೇಕು. ಸ್ಟೂಡೆಂಟ್ಸ್ ಗೊತ್ತಾಗುತ್ತೆ ನನ್ನ ಫೀಲಿಂಗ್. ಎಷ್ಟು ಬರುತ್ತೋ ಏನೋ ಅಂತ. ಆದರೂ ಆಟ ಆಡೋಕ್ಕೆ ಹೋಗ್ಬೇಕು ಅಂತ ರೆಡಿಯಾಗಿದ್ದಾರೆ. ಭಯ ಇದ್ರು ಖುಷಿಗೌಡ. ಅದೇ ದಿನ ಹಾ? ಎಂಜಾಯ್ ಮಾಡ್ದೆ, ಸಿಗೋದೇ ಒಂದು ರಜಾ. ಎಷ್ಟು ದಿನ? 15 ಡೇಸಾ? 14 ಡೇಸು. 15 ಡೇಸಲ್ಲಿ ಹೋಗ್ಬೇಕು ನೀನು ಸ್ಕೂಲ್ಗೆ. ಖುಷಿ ಊಟ ಮಾಡ್ತಾ ಇದ್ದಾಳೆ. ಇಲ್ಲಿ ಬಂದು ವರ್ಕ್ ಹಾಕಿದ್ನಲ್ವ, ಅದು ಕೂಡ ಆನ್ ಮಾಡಿದೆ, ಅದು ಆಗ್ತಾಯಿದೆ. ಈ ರೀತಿ ಬರ್ತಾಯಿದೆ ವರ್ಕು. ಬೆಳಗ್ಗೆ ಈಗ ಟೈಮ್ ಆಗಿದೆ 8:45. ಇವತ್ತು ಬಂದು ಯಾವಾರ ಇವತ್ತು ಫ್ರೈಡೆ ಇವತ್ತು ಬೆಳಗ್ಗೆ 8:45 ಆಗಿದೆ. ಬನ್ನಿ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಹೇಗೋಗುತ್ತೆ ಏನು ಎತ್ತ ಅನ್ನೋದನ್ನ ನೋಡೋಣಂತೆ. ಇವಾಗ ಬಂದು ಮಗಳು ಆಲ್ರೆಡಿ ಎದ್ದಿದ್ದಾಳೆ. ರಾತ್ರಿನೇ ನಾನು ಹೇಳಿದ್ದೆ ಲೇಟಾಗಿ ಎದ್ದೇಳಬಾರ್ದು, ಬೇಗ ಎದ್ದೇಳಬೇಕು, ಬೇಗ ಮಲಿಕೋಬೇಕು, ನಿನ್ನ ಕೆಲಸ ಏನಿದೆ ಬೆಳಗ್ಗೆನೇ ಮುಗಿಸ್ಕೋಬೇಕು ಅಂತ. ಅದರಿಂದ ಬೇಗ ಎದ್ದಿದ್ದಾಳೆ ಮಗಳು. ಎದ್ದು ನಾನು ಮಗುನ ಬಿಟ್ಬಿಟ್ಟು ಬರೋಕ್ಕೆ ಹೋಗಿದ್ದೆ, ಅಷ್ಟರಲ್ಲಿ ಎದ್ದು ಕೂತಿದ್ಲು. ಬಂದು ಇವಾಗ ತಿಂಡಿ ಹಾಕ್ಕೊಟ್ಟಿದ್ದೀನಿ, ತಿಂಡಿ ತಿಂತಾ ಇದ್ದಾಳೆ. ಗೊತ್ತಿಲ್ಲ ನಾನು ನೋಡ ಏನ್ ಮಾಡ್ತಾರೆ ಅಂತ. ಬಾಗ್ಲನ್ನ ನಮ್ಮಪ್ಪ ಊರಿಗೆ ಹೋಗಿದ್ರು. ಅಪ್ಪ ನಮ್ಮಮ್ಮ ಹಂಗೆ ಅನ್ಕೊಳ್ಳಿ ಅಂತ ಬಾಗ್ಲನ್ನ ಬಿಟ್ಬಿಟ್ಟು ಅಲ್ಲಿ ಹೊರಟೋಗ್ಬಿಟ್ಟಿದ್ದೆ. ನೋಡ್ತಿದ್ರೆ ನನ್ನ ಫೋನ್ ತಗೊಂಡು ಸುಮ್ಮನೆ ನೋಡ್ಕೊಂಡಿದ್ದೆ. ಕಳ್ಳರು ಬಂದಂಗೆ ಇದ್ದಿದ್ರೆ ನೋಡ್ತಾನೆ ಇರ್ಲಿಲ್ವ. ನಾನು ಇಲ್ಲಿ ಬಂದು ನಿಂತ್ಕೊಂಡ್ಮೇಲೆ ಗೊತ್ತಾಯ್ತು ನಮ್ಮಮ್ಮ. ಅವ್ರು ಆ ಥರ ಅನ್ಕೊಂಡಿದ್ದಾರಷ್ಟೇ. ನಾನು ನೋಡ್ಬಿಟ್ಟು ಸುಮ್ಮನೆ ನೋಡ್ತಾ ಇದ್ದೆ ಏನು ಮಾಡ್ತಾಳೆ ಏನು ಅಂತ. ಆಮೇಲೆ ಅವಳೇ ಮೆತ್ತಿಗೆ ಬಂದ್ಲು. ಆಮೇಲೆ ನಾನು ನೋಡಿರೋ ಥರ ಇದು ಮಾಡಿದೆ ಅಷ್ಟೇ. ನಾನು ನೋಡಿದೆ ಬಾಗ್ಲಿಂದೆ ಹಿಂಗೆ ತೆಳ್ತಿದ್ರು, ಅದು ಹೋಗ್ತಾ ಇರಲಿಲ್ಲ. ಯಾಕೆ ಅಂತ ಬಂದು ಹಿಂಗೆ ಕುತ್ಕೊಂಡು ಹಿಂಗೆ ಅಬ್ಸರ್ವ್ ಮಾಡಿದೆ. ಆಮೇಲೆ ಸರಿ ನೋಡೋಣ ಏನು ಮಾಡ್ತಾಳೆ ಅಂತ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಗೊತ್ತಾ ಇವತ್ತು ತಿಂಡಿ ಬಂದು ಪಲಾವ್. ಇವತ್ತು ತಿಂಡಿ ಬಂದು ಪಲಾವ್ ಖುಷಿಗೌಡ ಫೇವ್ರೇಟು. ಫಸ್ಟ್ ಡೇ ಹಾಲಿಡೇ. ಇವತ್ತಿನ ದಿನ ಹೇಗೆಲ್ಲ ಕಳೀತಾಳೆ ಖುಷಿಗೌಡ ಅನ್ನೋದು ಕೂಡ ಇವತ್ತಿನ ವಿಡಿಯೋದಲ್ಲಿ ಇರುತ್ತೆ. ನೋಡಿ ನೀವು ಎಂಜಾಯ್ ಮಾಡಿ ಹಾಲಿಡೇಸ್ನ ಅಂತ ಹೇಳ್ತಾ ನೆಕ್ಸ್ಟು ನಾನು ಸಿಗ್ತೀನಿ. ಇವಾಗ ತಿಂಡಿ ತಿಂತೀವಿ. ಓಕೆ ಖುಷಿಗೌಡ? ಓಕೆ, ಆಮೇಲೆ ಸಿಗ್ತೀವಿ. ತಿಂಡಿ ಎಲ್ಲ ಆಯಿತು.